my dick in the mouth, I let her. ಹೇ ಗಾಯ್ಸ್, ಗಂಟೆ 11 ಕಾಲ ಆಯಿತು. ದಿನಾಂಕ 18. ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು. ಸೊ ಇವತ್ತಿನ ವ್ಲಾಗ್ ರಿಗಾರ್ಡಿಂಗ್ ಎತ್ಲಾಂಡಿ ಸಂಘದಲ್ಲಿ ಸದಸ್ಯರು ಯಾರೋ ಒಬ್ಬ ಬೈಕ್ ತೊಗೊತಿದ್ದಾನೆ. ಆ ಬೈಕ್ ಯಾವುದಂತ ರಿವೀಲ್ ಮಾಡೋಕ್ಕೆ ಇಷ್ಟಪಡ್ತಿಲ್ಲ. ಆ ಬೈಕ್ ಅಂತೂ ನನಗೆ ಆಗೋದೇ ಇಲ್ಲ, ಬೇಡ ಅಂತೇಳಿ ಕೊನೆಗೆ ಅದೇ ತೊಗೊತವ್ರೆ. ಸೊ ಅದ್ರ ವ್ಲಾಗ್ ಇವತ್ತು ನೋಡ್ತೀರಾ. ನೋಡಿ, ಇವನೇ ಕಾನ್ಶು. ಯಾರಪ್ಪ ಇದು ಕಾನ್ಶು ಅಂತ ಎಲ್ಲರಿಗೂ ಅನ್ನಿಸ್ಬೋದು. ಹೊಸದಾಗಿ ಬರೋರ್ಗೆ ಯಾರು ಅಂತ ಗೊತ್ತಿಲ್ಲದೆ ಇರ್ಬೋದು. ನನ್ನ ಫೇಸ್ಬುಕ್ ಫ್ರೆಂಡ್ಸು, ಇನ್ಸ್ಟಾಗ್ರಾಮ್ ಫ್ರೆಂಡ್ಸು, ಫ್ಯಾಮಿಲಿ ರಿಲೇಟಿವ್ಸ್ ಎಲ್ಲರಿಗೂ ಕಾನ್ಶು ಅಂದರೆ ಗೊತ್ತು. ಮಾಡಲ್ KTM Duke 200. ನಾನು ಇವನ್ಗೆ ಇಟ್ಟಿರೋ ಹೆಸರು ಕಾನ್ಶು ಅಂತ. ಯೂನಿಕ್ಕಾಗಿ ಡಿಫ್ರೆಂಟ್ ಆಗಿತ್ತು. ಅದ್ರ ಮೀನಿಂಗು ಟ್ರಾವೆಲಿಂಗ್ ರಿಲೇಟೆಡ್ ಬಂದಿದ್ದರಿಂದ ಅದನ್ನ ಇಟ್ಕೊಂಡೆ. ಫೈನ್, 12:15 ಬರಬೇಕು ಅಂತ ಹೇಳಿದ್ದಾನೆ. ಗಂಟೆ 11 ಆಯಿತು. ನಾನು ಹೊರಡೋಣ. ಕೊನೆಗೆ 11:40 ಆಯಿತು. ನಮ್ಮ ತಮ್ಮ ಅವನಿನ್ನೆಷ್ಟು 200 ಇಟ್ಕೊಂಡವನೇ. ಅದಕ್ಕೆ ನಾನು ಹೆಸರಿಟ್ಟಿರೋದು ಕರುಪನ್ ಅಂತ. ಗೇಟ್ ಹಾಕಲೇ ಶಿಷ್ಯ. ಬ್ರೋ ಮುಂಚ ಇಲ್ಯಾ? ಓಕೆ, ಲಕ್ಷ್ಮೀಪುರ ಕ್ರಾಸಲ್ಲಿ ಗಾಡಿ ಯಾರಿಗೆ ತೊಗೊಂಡಿರೋದಂದರೆ ಅಷ್ಟೆಲ್ಲ ಅವ್ನಿಗೆ ಇಂಟ್ರೊಡಕ್ಷನ್ ಕೊಡೋ ಗಾಡಿ ಇವನಿಗೆ ತೊಗೊತಿರೋದು. ಹೆಸರು ಭರತ್ ಕುಮಾರ್ ಅಂತ. ಸ್ಕೂಲ್ ಮುಗಿಸಿ ಕಾಲೇಜ್ ಮುಗಿಸಿ 1 ವರ್ಷ ಫೇಲಾಗಿ ಮನೇಲಿ ಕೂತ್ಕೊಂಡು ಏನಪ್ಪ ಮಾಡೋದು ಅಂತ ಅಂದ್ಕೊಂಡಾಗ ಮತ್ತೆ ರೀಜಾಯ್ನ್ ಆದೆ. ಆಲ್ಮೋಸ್ಟ್ ಇರೋ ಅರಿಯರ್ಸ್ ಎಲ್ಲ ಕ್ಲಿಯರ್ ಮಾಡಿಕೊಂಡು ಆವಾಗ 4 ಜನ ಲೈಫಲ್ಲಿ ಸಿಕ್ಕಿದ್ದು ಇವರೇ. ಆವಾಗಿಂದ ಇವಾಗವರೆಗೂ 6 ವರ್ಷ ಆಯಿತು ಜೊತೇಲಿ ಒಟ್ಟಿಗೆ ಇದ್ದೀವಿ. ಇದರಲ್ಲಿ ಇನ್ನೊಬ್ಬ ಇದ್ದ, ಇವನು ಅವ್ರ ಮನೇಲಿ ಏನಂದ್ರು ಅಥವಾ ಅವನ ಮನಸಾಕ್ಷಿ ಏನೋ ನಾವು ಹುಡುಗರೆಲ್ಲ ಹೆವಿ ಉರಿಸ್ತಿದ್ವಿ ಅಂತೇನೋ, ಯಾವ ರೀಸನೋ ಗೊತ್ತಿಲ್ಲ. ಅವನು ಬಿಟ್ಟ ಆಲ್ಮೋಸ್ಟ್ 1.5 ವರ್ಷ ಆಯಿತು. ಸೊ ನಾವು ಅವನ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಡು ಬನ್ನಿ. ನಿಮ್ಗೆ ಇಷ್ಟ ಆಗೋರು ತುಂಬ ಜನ ಹೇಳಿದೆವಾಗ ಇಷ್ಟ ಆಗದಿರೋರ ಬಗ್ಗೆ ಮಾತಾಡಿ ಏನು ಯೂಸ್ ಇಲ್ಲ. ಸೊ ಒಂದು ಗ್ರೂಪ್ ಇದೆ ಏತ್ಲಾಂಡಿಸ್ ಅಂತ. ಅದರಲ್ಲೂ ಅಷ್ಟೇ 7 ಜನ ಇದ್ವಿ. 7ರಿಂದ 6 ಆಯಿತು, 6ರಿಂದ 5 ಆಯಿತು, 5ರಿಂದ 4 ಆಯಿತು. ಕೊನೆಗೆ 4 ಐತೆ. 4 ಅಂತೂ ಪರ್ಮನೆಂಟಾಗಿರುತ್ತೆ ಅಂತ ತುಂಬ ದೊಡ್ಡ ನಂಬಿಕೆ ಇದೆ. ಅದರಲ್ಲೊಬ್ಬನೇ ಒಂದು ಭರತ್ ಅಂತ. ಹೇಳ್ದೆ ಬೇಡ ಮಚ್ಚ ಡ್ಯೂಕ್ 200 ತಗೊಳ್ಳೋ ಅಂತ. ಫಸ್ಟ್ ಎಲ್ಲ ಒಪ್ಕೊಂಡು ಆಮೇಲೆ ಆಯಿತು ಹಂಗೆ ಅಂದ್ಬಿಟ್ಟು ಲಾಸ್ಟ್ ಮೂಮೆಂಟಲ್ಲಿ ಇಲ್ಲ ಮಚ್ಚ ಮನೇಲಿ ಹಿಂಗೆ ಹೇಳ್ತವ್ರೆ. ಫೈನ್, ನಿನ್ನ ಕಾಸು ನಿನ್ನ ಇಷ್ಟ, ನಿನಗೆ ಓಕೆ ಅಂದರೆ ತಗೊಳಪ್ಪ ಅಂದ್ಬಿಟ್ಟು ಸುಮ್ಮನಾದಷ್ಟೆ. MS ಪಾಳ್ಯದಲ್ಲಿ ಇದ್ದೀವಿ. ಇಲ್ಲಿ ನನ್ನ ಸ್ಕೂಲ್ ಫ್ರೆಂಡ್ ಒಬ್ಬ ಮೊಹಮ್ಮದ್ ಗುಲ್ಜಾರ್ ಅಂತ. ಅವ್ರ ಶಾಪು ಈಗಡಿ ಇದೆ. ಹಿಂದೆ ಕೂತಿರೋದು ನನ್ನ ಕಸಿನು. ಪ್ಲ್ಯಾನ್ ಇಷ್ಟೇ, ಇಲ್ಲಿಂದ ಡೈರೆಕ್ಟು ನಮ್ಮ ಹುಡುಗಿ ಮನೆಗೆ ಹೋಗ್ತೀನಿ. ಅಲ್ಲಿಂದ ಲಾಸ್ಟ್ ವ್ಲಾಗಲ್ಲಿ R15 ಕೊಂಬಂದಿದ್ನಲ್ಲ ಮಂಜು ಅಂತ, ಅವನು ಬಂದು ಇವನ್ನ ಕರ್ಕೊಂಡು ಹೋಗ್ತಾನೆ. ನಾನು ಸ್ವಲ್ಪ ಸ್ಪೆಂಡ್ ಮಾಡಿಬಿಟ್ಟು ಅಲ್ಲಿಂದ ಅವಳನ್ನ ಕರ್ಕೊಂಡು ಡೈರೆಕ್ಟು ಕಲ್ಯಾಣರಲ್ಲಿರೋ ರಾಯಲ್ ಎನ್ಫೀಲ್ಡ್ ಶೋರೂಮ್ಗೆ ಹೋಗ್ತಿದ್ದೀನಿ. ಯಾವುದಪ್ಪ ಇರ್ಬೋದು ಅದೆಲ್ಲ ಬಿಲ್ಡಪ್ ಏನು ಕೊಡೋದಿಲ್ಲ. ಆಲ್ಮೋಸ್ಟ್ ಆಗಲೇ ರಿವೀಲ್ ಮಾಡಾಯಿತು ಹಿಮಾಲಯನ್ ತೊಗೊತಿದ್ದಾನಂತ. ಫೈನ್, ಅವನಿರೋ ಹೈಟಿಗೆ ಸೆಟ್ ಆಗ್ಬೋದು. ಡಿಸ್ಅಡ್ವಾಂಟೇಜಸ್ ಇದ್ದರೂ ಅವ್ರಿಗೊಂದು ಆಸೆ ಇರುತ್ತಂತ. ಅದನ್ನು ಆ ಲಾಸ್ಟ್ ವ್ಲಾಗಲ್ಲಿ ಆಲ್ಮೋಸ್ಟ್ ಎಲ್ಲರೂ ಹೇಳಿದ್ದು ಒಂದೇ, ಆಡಿಯೋ ಕ್ಲಾರಿಟಿ ಇಲ್ಲ ಅಂತ. ನಿಜ ಹೇಳ್ಬೇಕಂದ್ರೆ ಲಾಸ್ಟ್ ಇಯರಲ್ಲಿ ಮೈಕ್ ಅನ್ನೋದೊಂದು ಯೂಸೇ ಮಾಡಿರಲಿಲ್ಲ. ಸಂಕೇತ ಗೊತ್ತಿರುತ್ತಲ್ಲ, ಸಾಯಿಕೊಂಡು 3 ಡೇಸ್ ರಜಾ ಇದೆ, ಒಟ್ಟಿಗೆ 3 ದಿನ ಕೋಸ್ಟಲ್ ಏರಿಯಾಸ್ ಇದು ಅಂದರೆ ಕೋಸ್ಟಲ್ ಕರ್ನಾಟಕ ಹೋಗಿ ಬರೋಣ ಅಂತ. ಸರಿ, ಯಾವಾಗಲೂ ಏನಕ್ಕೆ ಬೇರೆ ಸ್ಟೋರಿ ಸ್ಟೇಟಸ್ಸು ಇದೆಲ್ಲ ಹಾಕೊಂಡಿರೋದು. ಸರಿ, ವ್ಲಾಗಾಗಿ ಟ್ರೈ ಮಾಡೋಣ. ಹೆಂಗಿರೋ ತುಂಬ ದಿನದಿಂದ ಆಸೆ ಇತ್ತು ವ್ಲಾಗ್ ಮಾಡಿ ಯೂಟ್ಯೂಬಲ್ಲಿ ಹಾಕ್ಬೇಕಂತ. ಅಷ್ಟು ಆಸೆ ಇದೆ. ಸರಿ, ಆರ್ಡ್ರ್ ಮಾಡೋಣ ಅಂತ ಒಂದೇ ದಿನ ಆರ್ಡ್ರ್ ಮಾಡಿದೆ. ಬಟ್ ಮೈಕ್ ಅಡ್ಯಾಪ್ಟರ್ ನಾನು ಆರ್ಡ್ರ್ ಮಾಡೋಕ್ಕೆ ಮುಂಚೆ ಅಂದ್ಕೊಂಡಿದ್ದು ಅದು ಆಕ್ಸ್ ಪಿನ್ ಬರ್ತಲ್ಲ ನಾರ್ಮಲ್ EMM ಜಾಕು. ಸೊ ಆ ಪಿನ್ನ ಇರುತ್ತೆ ಅಂದ್ಕೊಂಡು ತೊಗೊಂಡ್ಮೇಲೆ ನೋಡಿದ್ರೆ ಇದು ಮಿನಿ USB. ನಾನು ಅವಾಗ ಆ ಕಾಲದಲ್ಲೇ ಇದ್ದೀರೇನೋ ಅಂದ್ಕೊಂಡು ಸರಿ ಅಂತ ಭಾರ್ಗವ್ ಅಂತ ಗೊತ್ತು ನಿಮಗೆ, ಅವನ ಹತ್ರ ಸರ್ ಹೇಳಿದೆ. ಅವನು ವಿತ್ ಮ್ಯೂಸಿಕ್ಕೆ ಫಸ್ಟ್ ವ್ಲಾಗ್ನ ನೆಕ್ಸ್ಟ್ ವ್ಲಾಗಲ್ಲಿ ಬೇಕಂದರೆ ಮೈಕ್ ಅಷ್ಟು ಬೇಗ ಆರ್ಡ್ರ್ ಮಾಡೋಣ ಅಂತ. ಅದೇ ಥರ ಜಸ್ಟ್ ರಾಗಿ ಫುಟೇಜ್ನ ತೊಗೊಂಡು ಫಸ್ಟ್ ಟ್ರೈ ಮಾಡಿದೆ ಅಷ್ಟೇ. ಟ್ರಿಪ್ ಹೋಗಿ ಬಂದಿದ್ದು ನೆಕ್ಸ್ಟ್ ಸಂಡೇನೇ ಆರ್ಡ್ರ್ ಹಾಕಿದೆ. ಸೊ ಆರ್ಡ್ರ್ ಬಂದು ಇದು ಹೋಪ್ಫುಲಿ ಇನ್ಮೇಲೆ ಮೈಕಿಗೆ ಯಾವುದೇ ರೀತಿಯಾದ ತೊಂದರೆ ಬರಲ್ಲ ಅಂದ್ಕೊಂಡಿದ್ದೀನಿ. ಗಂಟೆ 11:50 ಆಯಿತು. ವಿ ಆರ್ ಅಟ್ BL ಸರ್ಕಲ್ ಗಾಯ್ಸ್. BLಯಿಂದ ಲೆಫ್ಟು, ಭದ್ರಪಲ್ಯವತ್ತಿಂದ ರೈಟು, ಮಾಗ ಶೆಟ್ಟಿ ಹಳ್ಳಿ ಅನಿಸುತ್ತೆ, ಅಲ್ಲಿಂದ ಲೆಫ್ಟು. ಒಂದೇ ರೋಡ್ ಗುರು, ನಾನು ರಿವೀಲ್ ಮಾಡಲ್ಲ, ಬಟ್ ಒಂದೇ ರೋಡ್ ಅಷ್ಟೇ. ಈ ಏತ್ಲಾಂಡಿಸ್ ಅಂದರೆ ಏನು ಅನ್ನೋದಲ್ಲ, ಒಂದು ಶಾರ್ಟ್ ವಿಡಿಯೋ ಆಗಿ ನಾನು ಯಾರು, ಏತ್ಲಾಂಡಿಸ್ ಅಂದರೆ ಏನು, ಎವ್ರಿಥಿಂಗ್ ನಿಮ್ಗೊಂದು ಶಾರ್ಟಲ್ಲಿ ನಾನು 1 ನಿಮಿಷದಲ್ಲಿ ಟ್ರೈ ಮಾಡ್ತೀನಿ. ನನ್ನ ಹತ್ರ ಡ್ಯೂಕ್ 200 2021 ತೊಗೊಂಡೆ. ಈಗ ರೀಸೆಂಟಾಗಿ 3 ಮಂತ್ಸ್ ಹಿಂದೆ ಪೋಲೋ ತೊಗೊಂಡೆ.
ಹೈಲೈನ್. ಸೊ ಇದಕ್ಕೆ ಕಾನ್ಶು ಅಂತ ಇಡುವಾಗ ಅದಕ್ಕೆ ಹೆಸರು ಹಿಡ್ದೆ ಇರ್ತೀನ, ಅದಕ್ಕೆ ಹಂಗೆ ಹಿಂಗೆ ಹುಡುಗಿ ಕೊನೆಯದಾಗಿ ಯಾವತ್ತೋ ಒಂದು ರೀಲ್ಸಲ್ಲಿ ಕಕಾಶಿ ಅನ್ನೋ ವರ್ಡ್ ನೋಡಿದೆ. ಅದು ಯೂನಿಕ್ಕಾಗಿ ನೋಡಿದ ತಕ್ಷಣ ಒಂಥರ ಆಯಿತು. ಸ್ಟಾರ್ಟಿಂಗಲ್ಲಿ ಎಲ್ಲರ ಹತ್ರ ಹೇಳಿದಾಗ ಏನು ಕಕ್ಕನ ಅದು ಇದಂಥರ ಹೆಸರು ಫೈನ, ಯಾರೇನು ಅಂದ್ಕೊಂಡ್ರೆ ಏನು, ನಮ್ಮ ಗಾಡಿಗಳಿಗೆ ನಾವು ಇಟ್ಕೊಳ್ಳೋದ್ರಲ್ಲಿ ಯಾವ ಇದಿಲ್ಲ ಅಂದ್ಕೊಂಡು ಸರಿ ಅಂತ ಅವಾಗ ಇಕ್ಕಿದ್ದು. ಇವ್ನು ಕಾನ್ಶು ಅವ್ನು ಕಕಾಶಿ ಇವರಿಬ್ಬರು ಸಪ್ರೇಟ್ ವಿಡಿಯೋ ಆದರೆ ಮಾಡ್ತೀನಿ, ನೋಡೋಣ. ಅಂದ್ಕೊಂಡಿರ್ಬೋದು ಫಸ್ಟ್ ವ್ಲಾಗೆ ಇವನು ಈಗ ಇನಿಷಿಯೇಟ್ ಮಾಡ್ದವನೇ, ಅಷ್ಟು ಸಬ್ಸ್ಕ್ರೈಬರ್ಸ್ ಇಲ್ಲ, ಅಷ್ಟು ಜನ ನೋಡಿಲ್ಲ. ಸೊ ಹಂಗಿದ್ಕೊಂಡು ಇವನಿಗೆ 15 ನಿಮಿಷ 20 ನಿಮಿಷ 30 ನಿಮಿಷ ಎಲ್ಲ ವೀಡಿಯೋ ಹಾಕ್ಬೋದಂತ. ಬಟ್ ಏನು ಮಾಡೋದು, ಫಸ್ಟ್ ಅಲ್ವಾ, ಏನು ಐಡಿಯಾ ಏನಿಲ್ಲ, ಒಟ್ಟಿಗೆ ಸಿಕ್ಕಿದ್ನೆಲ್ಲ ರೆಕಾರ್ಡ್ ಮಾಡ್ಕೊಂಡು ಅದವ್ರು ನೋಡ್ತಾರೋ ನೋಡಲ್ವ ಸೆಕೆಂಡ್ರಿ. ನಾವು ಹೋಗಿದ್ದು 8 ಜನ, ನಮ್ಗೆ ಬೇಜಾರಾದಾಗ ಇನ್ ಕೇಸ್ ಲೈಕ್ ಅದನ್ನು ತೆಗೆದ್ನವ್ರು ಒಂದು ಮೆಮೊರಿ ಫಾರ್ಮ್ ಆಗುತ್ತಲ್ವ. ಸೊ ಅದೊಂದೇ ರೀಸನ್ಗೆ ಸರಿ ರಾವಾಗೆ ಹಾಕೋಣ, ನೋಡೋರು ನೋಡಲಿ. ಸೊ ನೆಕ್ಸ್ಟ್ ವೀಡಿಯೋಯಿಂದ 8 to 10 ಮಿನಿಟ್ಸ್ ಜನ ನೋಡೋವ್ರಿಗಾದ್ರು 8 to 10 ಮಿನಿಟ್ಸ್ ಮೇಂಟೈನ್ ಮಾಡೋಣ. ಆಮೇಲೆ ಬೇಕಂದರೆ ಇನ್ಕ್ರೀಸ್ ಮಾಡ್ಕೊಳ್ಳೋಣ ಐಡಿಯಾ ಇದೆ. ನಾಲ್ಕು ಸ್ಲೋ ಮಾಡ್ತಾನೆ, ತುಂಬ ದಿನದ ಆಸೆ ಇದೆ ಅಂತ. ಮೋಟೋ ವ್ಲಾಗ್ ಮಾಡಬೇಕು, ಯೂಟ್ಯೂಬಲ್ಲಿ ಹಾಕಬೇಕು. ಸೊ ಅದು ನೋಡ್ತಾರ, ಅದರಿಂದ ಅಮೌಂಟ್ ಬರುತ್ತೋ. ಅಪಾರ್ಟ್ ಫ್ರಮ್ ದಟ್ ಆ ಮೆಮೊರಿ ಇವಾಗಿಂದ ಒಂದು 20 ವರ್ಷ ಬಿಟ್ಟು ಲೈಕ್ ಇದನ್ನೆಲ್ಲ ತೆಗೆದು ನೋಡಿದ್ರೆ ಓಕೆ ಇಲ್ಲೆಲ್ಲ ಇದ್ವಿ, ನಾವು ಹಿಂಗೆಲ್ಲ ಬದುಕಿದ್ವಿ ಅನ್ನೋ ಒಂದು ಇದು ಬರುತ್ತಲ್ಲ, ಅದು ಒಂದೇ ರೀಸನ್ಗೋಸ್ಕರ ಮೋಟೋ ವ್ಲಾಗಿಂಗ್ ಅನ್ನೋದು ನಾನು ಸ್ಟಾರ್ಟ್ ಮಾಡಿರೋದು. ಲಾಸ್ಟು ಐ ಥಿಂಕ್ ಡಿಸೆಂಬರ್ 31, 2022ಗೆ ಪಾಂಡಿಚೇರಿ 3 ಜನ ಹೋಗಿದ್ವಿ, ನಾನು ಭಾರ್ಗವ್ ಸಾಯಿ. ಅವಾಗ ಡಿಸೈಡ್ ಮಾಡಿದೆ, ಎಲ್ಲರೂ ಹೇಳ್ತಾರಲ್ಲ ಹೊಸ ವರ್ಷಕ್ಕೊಂದು ರೆಸಲ್ಯೂಷನ್ ಅಂತ, ಆ ಥರ ಅವಾಗ ನಾನು ರೆಸಲ್ಯೂಷನ್ ತೊಗೊಂಡಿದ್ದು ತಿಂಗಳಿಗೆ ಒಂದು ಟ್ರಿಪ್ಪು, ಐದಾರು ಲಾಂಗೋ ಶಾರ್ಟೋ ಅದೆಲ್ಲ ಬೇಕಾಗಿಲ್ಲ, ಅಫಿಷಿಯಲ್ ಟ್ರಿಪ್ ಅಂತ ತಿಂಗಳು ಹೋಗಿದ್ವಿ. ಇವಾಗ 9ನೇ ತಿಂಗಳು 23ನೇ ತಾರೀಕು ಪ್ಲ್ಯಾನ್ ಮಾಡಿದ್ದೀವಿ. ನಾನು ಮತ್ತೆ ಬೈಕ್ ತೊಗೊತಿದ್ದಾನಲ್ಲ ಅವನು, ಇನ್ ಕೇಸ್ ಅವ್ನು ಬಂದರೆ ಅವನು, ಇಲ್ಲಾಂದರೆ ನಾನು ಒಬ್ಬನೇ ಸೋಲೋ ಹೋಗ್ತೀನಿ. 8 ತಿಂಗಳು ಇದರಲ್ಲಿ 8 ಕಡೆನೂ ಟ್ರಿಪ್ ಹೋಗಿದ್ದೀವಿ. ಜನವರಿ ಒಂದು ಕಡೆ, ಫೆಬ್ಬು, ಮಾರ್ಚು, ಏಪ್ರಿಲು, ಮೇಲಿ ಗೋವಾ ಹೋಗಿದ್ವಿ ಬಾಯ್ಸ್ ಜೊತೆ. ಅದು ಬಿಟ್ಬಿಟ್ರೆ ಈಗ ಲಾಸ್ಟು ಆಗಸ್ಟಲ್ಲಿ ಸಕಲೇಶ್ಪುರ ಹೋಗಿದ್ವಿ. ಸೊ ಈ ಥರ ತಿಂಗ್ಳಿಗೆ ಒಂದೊಂದು ಅಪ್ಪ ನಮ್ಮ ಏರಿಯಾ ಫುಲ್ಲು ಗಣೇಶ ಹಬ್ಬಕ್ಕೆ ಭರ್ಜರಿ ಹಾಕ್ಸಿದ್ದಟ್ಟೆ. ಯಾರು ಗುರು ನೀವು? ಏಯ್ ಫೈನ್. ಗಾಡಿ ತೊಗೊಂಡು ಆಲ್ಮೋಸ್ಟ್ 1.8 ಇಯರ್ಸ್ ಆಯಿತು. ಸ್ಟಿಲ್ ಲುಕ್ಸ್ ನ್ಯೂ. ಕಾರಣ ಮೈಂಟೆನೆನ್ಸ್. ಇಲ್ಲಿಂದ ಹೊರಟಾಯಿತು. ಸುಲ್ತಾನ್ ಪಾಳ್ಯದಲ್ಲಿ ಕೇಕ್ ಆರ್ಡ್ರ್ ಮಾಡಿದ್ದೀವಿ. ಅದನ್ನು ಕೊಂಡುಕೊಂಡು KR ಪುರಮ್ ಹೋಗ್ಬೇಕು. ಸಾರಿ, ಕಲ್ಯಾಣ ನಗರ. 12:30 ಡೆಲಿವರಿ ಅಂದರು. 1 ಗಂಟೆ ಹತ್ರ ಆಯಿತು. ಗಾಡಿ ಓನರೇ ಇವಾಗ ಬಿಟ್ಟಿದ್ದಾನೆ. ಅಷ್ಟೇ ಸುಲ್ತಾನ್ ಪಾಳ್ಯದಲ್ಲಿ ಅಮ್ಮಾಸಲ್ಲಿ ಕೇಕ್ ತೊಗೊಂಡು ಸರ್ಪ್ರೈಸ್ ಅಂತ ಹೇಳೋದೇನಿಲ್ಲ, ಅವ್ನಿಗೆ ಗೊತ್ತಿರೋದೇ ಹೆಂಗಿರು ಕೇಕ್ ಕಟ್ ಮಾಡ್ತಾರಂತ. ಸೊ ತೊಗೊಂಡು ಹೋಗೋಣ. ಎಲ್ಲಿ ನಮ್ಮ ಕಾನ್ಶು? ಯಾರ್ ಇಸ್ ದ ಬಾಯ್? ಎದುಗಡೆ அப்படி வெக்கப்படுவா. ரீசெண்டாக பாயிண்ட் ಕಿಸಾಲ ಸೊರ್ವದ ಕಣ್ಣು ಕಾರಣ ಜಾಯಿಂಟ್ಸ್ ಒನ್ ಬ್ರೋ ಪೋಲೋ ಬ್ರೋ. ಹೇಯೋ ನೋಡಿ ಬಾಯ್ಸ್, ನನ್ನ ಹೆಲ್ಮೆಂಟು 1900 ಇಸ್ಕೊಂಡೆ. ಲೋಪರ್ ನನ್ನ ಮಗ 300 ರೂಪಾಯಿ ಕೊಟ್ಬಿಟ್ಟು ಸೆಕೆಂಡ್ಸಲ್ಲಿ ಇಸ್ಕೊಂಡ. ಆ ಹೆಲ್ಮೆಟ್ ನಾಶವಾಗಿ ಹೋಗ್ಬಿಡುತ್ತೆ ಇವತ್ತೆ. ನಡ್ಪ ಇರೇ ಹೆಲ್ಮೆಟ್ ಪಟ್ಕೊಂಡ. ಅಲ್ಲ, ರೋಡ್ ಗೊತ್ತ ಅನ್ನೋದಕ್ಕೆ ಲೋಪರ್ ನನ್ನ ಮಗ ನಂಗೆ ಕಿತ್ಕೊಂಡು ಹೋಗ್ತಾವನಲ್ಲ. ಹಿಂದ್ಗಡೆ ಹುಡುಗೀರು ಬರ್ತಾವ್ರೆ, ಇದು ಕರ್ಕೊಂಡು ಹೋಗೋಣ ಅಂತಿಲ್ಲ ನೋಡಿ. ಇದಕ್ಕೆ ಮೇಲೆ ರೋಡ್ ನನಗೆ ಗೊತ್ತು. ನನ್ನ ಇನ್ಸ್ಟಾಗ್ರಾಮ್ ID ನಾ ಕೆಳಗಡೆ ಪಿಂಗ್ ಮಾಡಿದ್ದೀನಿ, ಸ್ಕ್ರೀನಲ್ಲಿ ಡಿಸ್ಪ್ಲೇ ಆಗ್ತೈತೆ. ಜಸ್ಟ್ ಟೈಪ್ ಮಾಡಿ ಫಾಲೋ ಮಾಡ್ಕೊಳ್ಳಿ. ರೀಲ್ಸು ಪೋಸ್ಟ್ ಕಂಟೆಂಟ್ಸ್ ಬರ್ತಾನಂತೆ. ನನ್ನ ಬೈಕ್ಗಂತ ಒಂದು
ಅಕೌಂಟ್ ಇಟ್ಕೊಂಡಿದ್ದೀನಿ, ಅದನ್ನು ಕೆಳಗಡೆ ಶೋ ತೋರಿಸ್ತಿದೆ, ಮಿಸ್ಟರ್ ಖಾನ್ ಶೋ ಅಂತ. ಅದನ್ನು ಮರಿದಂಗೆ ಫಾಲೋ ಮಾಡ್ಕೊಳ್ಳಿ. ಎಕ್ಸಾಕ್ಟಾಗಿ ಎಲ್ಲರ ಬಂಡೆ ಹತ್ತಿರ ಪೆಟ್ರೋಲ್ ಬಂಕ್ ಇದೆ, ರೈಟ್ ತೊಗೊಂಡೋದ್ರೆ ಇಲ್ಲಿಂದ ಈ ರೋಡಲ್ಲಿ ಹೋದರೆ ನಮ್ಮ ಅಕ್ಕ ಮನೆ ಬರುತ್ತೆ. 1:20 ಆಯಿತು ಗುರುಗಳ, ಇಲ್ಲಿ ವೀರನ್ ಪಾಳ್ಯ ಹತ್ರ ಇದ್ದೀವಿ. ಇದನ್ನ ಮಾಟ್ರನ್ ತೆರೀದಾ ಒಂದಾಚಿ ನಡೆ. ಮಾನ್ಯತಾ ಟೆಕ್ ಪಾರ್ಕ್ ಇದೆ, ನೋಡಿಕೊಳ್ಳಿ. ನೀವು ಯಾರು ನೋಡಿರಲ್ಲ ಅಂತ ಗೊತ್ತು, ಅದಕ್ಕೆ ನನ್ನ ಚಾನಲ್ ತೋರಿಸಿ. ಕಲ್ಯಾಣ ನಗರ ಬಂದಾಯಿತು. ಇನ್ನೇನು ನನ್ನ ಪ್ರಕಾರ 200 ಮೀಟರ್ಸ್ ಇರುತ್ತೆ ಶೋರೂಮ್. ಎಲ್ಲಿ ಫ್ರೆಂಡ್ಸ್ ಶೋರೂಮೇ ಕಾಣಿಸ್ತಿಲ್ಲ. ಶೋರೂಮ್ ಅಂಗಡ ಯಾವ್ದು ಗುರು ಅಡ್ರೆಸ್ ಗೊತ್ತಿಲ್ಲ ನಂಗೆ. ಸುಮ್ಮನೆ ಕಲ್ಯಾಣ ನಗರ ಅಂದ್ಕೊಂಡೆ, ಇದು ಕಲ್ಯಾಣ ಅವ್ರ ದಾಟಿ ನೆಕ್ಸ್ಟೊಂದು ಫ್ಲೈಓವರ್ ಬರ್ತಲ್ಲ, ಆ ಸ್ಟಾರ್ಟಿಂಗಲ್ಲಿ ಇಟ್ಟವ್ರೆ. ಸೊ ಇಲ್ಲಿ ಬಂದು ಹೊರಮಾವು ಸಿಗ್ನಲ್ ಹತ್ತಿದ್ದೀವಿ. ಮೇಲ್ಗಡೆ ಯೂಟರ್ ನೋಡಿಕೊಂಡು ಆ ಸೈಡ್ಗೆ ಹೋಗ್ಬೇಕು. ವಾಯ್ಸ್ ಸೇಮ್ ನನ್ನ ಕಕಾಶಿ ಥರ. ಕೊನೆಗೆ ಬಂದಾಯಿತು ಶೋರೂಮ್ ಹತ್ರ. ಉಲ್ಲಾಗರ ನನಗಿರು ಹೊರಗಡೆ ಅಲೋ ಮಾಡ್ತಾರೆ ಇಲ್ವೋ ಗೊತ್ತಿಲ್ಲ, ಹೋಗಿ ನೋಡೋಣ ಏನು. I don't take shit, I got no love for the fakeness. If you wanna play tough and wanna hate this, I'll always show up. I don't ever slow up, no I don't take shit, I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit, I got no love for the fakeness. If you wanna play tough and wanna hate this, I'll always show up and make a statement. Everything I do so instinctive and so passionate. Every word I move so descriptive like an adjective. I got a vendetta against people who got did it. Being negative when you should be getting after it. I got facts over tracks. Listen fast, speaking slow, speaking fast. I go most, not the gas. They got all clear last, but I don't know if that can erase all the past. And pettiness, a reflection of the emptiness. Hilarious, you think you're worth my time. You're delirious, mysterious, because you are not to make it stereo inferior. You know I'll always be a bit superior. Get off of me, this ain't no humble brag. I want you to hear words. A few moments later. Mommy, I love you. நல்லத நஞ்சி நேருங்க. ஏய் நிதானமா போகு. போங்க பையா. ಡೆಲಿವರಿ ಎಲ್ಲ ಮುಗೀತು. ಎಂದ ಅಪ್ಡಿದಾಗಿದೆ. ಪಾರ್ಟಿಯನ್ನು ಹೆಸರು ಡಾಮಿನೋಸ್ ಕರ್ಕೊಂಡು ಹೋಗ್ತಿದ್ದಾನೆ. ಪಂಚರ್ ಆಗಿದೆ, ಟೈಯರ್ ಪೋಚ್ ಪೇಯ. ಅಲ್ಲಿರೋ ಡಾಮಿನೋಸ್ ಕ್ಲೋಸ್ ಆಗಿದೆ. ಡಾಮಿನೋಸ್ ಪಕ್ಕದಲ್ಲಿ ಯಾಕೆ
வீட்டுக்கு போய் அங்கே பேசி 5 மணி ஆயிடுவா. மயிராங்க வண்டி எடுத்து நான் போகிறேன் பிரச்சனை கூட கூட்டம். ಏನ ಸಿಕ್ಕಾಕೊಂಬಿಟ್ಟ ಅವನತ್ರ ಭರತ್ ಹತ್ರ. ಇನ್ನು ಮೋಹನ್ ಕರ್ಕೊಂಬಂದಿ ಅಂದರೆ ಬರ್ಬೋದಿತ್ತು. ಗಾಯ್ಸ್, ಕೊನೆಗೂ ನಮ್ಮ ಗ್ಯಾಂಗಲ್ಲಿ ಇದ್ದಿದ್ದು ಒಂದೇ ಒಂದು ಗಾಡಿ ಪೆಂಡಿಂಗ್ ಇತ್ತು, ಅದು ಫುಲ್ಫಿಲ್ ಆಯಿತು. ಆಮೇಲೆ ಜಾಸ್ತಿ ಮೋಟೋ ವ್ಲಾಗ್ಸ್ ಆ್ಯಂಡ್ ಟ್ರಿಪ್ಸ್ ಟ್ರಾವೆಲ್ಸು ಹೋಗ್ತಾನೆ ಇರ್ಬೋದಂತ ಅವನೇ ಹೇಳಿದ್ದಾನೆ. ಅದನ್ನು ಫಾಲೋ ಮಾಡ್ತಾನೆ ಇಲ್ವೋ ಗೊತ್ತಿಲ್ಲ. ಎನಿವೇ, ಕಂಗ್ರ್ಯಾಚುಲೇಷನ್ ಮಚ್ಚ, ತಗೊಂಡಿದ್ಯಾ ನೋಡಿ ಭದ್ರವಾಗಿ ಇಟ್ಕೊಂಡು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಹೋಗಿ. ಫಸ್ಟ್ ಡಿಸ್ಕವರ್ನ ಹಾಳು ಮಾಡ್ದಂಗೆ ಹಿಮಾಲಯನ ಹಾಳು ಮಾಡಬೇಡ ಅಷ್ಟೇ. ಎನಿವೇ, ಇವತ್ತಿನ ವ್ಲಾಗ್ ಇಷ್ಟೇ. ಸೊ ಮನೆಗೆ ಹೊರಟ್ವಿ ನಾವಿನ್ನೂ. ಅವರೆಲ್ಲ ಜೆ ಸಿ ರೋಡ್ ಹೋಗಿ ಆಲ್ಟ್ರೇಷನ್ ಮಾಡಿಫಿಕೇಷನ್ ಅದು ಇದು ಮಾಡಿಸ್ಕೊಂಡು ಅವ್ರು ಹಂಗೆ ಮನೆಗೆ ಹೋಗ್ತಾರಂತೆ. ನಮ್ಮ ಮನೇಲಿ ಹೋಗಿ ಅವ್ನು ಡ್ರಾಪ್ ಮಾಡಿ ಮತ್ತೆ ನಮ್ಮ ತಮ್ಮನ ಕರ್ಕೊಂಡು ಅನಂತಪುರ ಹೋಗಬೇಕು. ಆಂಧ್ರದಲ್ಲಿರೋ ಅನಂತಪುರ ಅಲ್ಲ, ಯಲಹಂಕದಲ್ಲಿರೋ ಸುತ್ತಮುತ್ತಲಿರೋ ಗೊತ್ತಿರುತ್ತೆ. ಎನಿವೇ ಫೈನಲ್ ಕಂಗ್ರ್ಯಾಚುಲೇಷನ್ ಬರ್ತಾವ್. ಓಕೆ ಗಾಯ್ಸ್, ಹೋಪ್ ಯು ಆಲ್ ಲೈಕ್ ದ ವೀಡಿಯೋಸ್. ಮರಿದಂಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ, ಶೇರು ಕಮೆಂಟ್ ಎಲ್ಲ ನಿಮ್ಗೆ ಬಿಟ್ಟಿದ್ದು ಮಾಡಿದ್ರೆ ಮಾಡಿ, ಮಾಡದೆ ಹೋಗಿ, ದಟ್ಸ್ ಫೈನ್. ವಿಡಿಯೋ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕ್ವಾಲಿಟಿನ ಯಾವ ರೀತಿ ಇಂಪ್ರೂವೈಸ್ ಮಾಡ್ಬೋದು ಅನ್ನೋದಕ್ಕೆ ಕಮೆಂಟ್ ಮಾಡಿ. ಅವ ಹೆಂಗಡ ಆ್ಯಂಡ್ ಫೈನ್. ಅವರಿಬ್ಬರು ಅಷ್ಟೇ ಮೇಲ್ಗಡೆ ಹೋದ್ರೆ ಹೆಬ್ಬಾಳ ಹೋಗಿ ಅವ್ರು ಜೆ ಸಿ ರೋಡ್ ಹೋಗ್ತಾರೆ. ನಾವು ವೀರನಪಾಳ್ಯ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಲ್ಲ. ಅಂಟಿಲ್ ದಟ್ ಬಾಯ್ ಫ್ರಮ್ ವೆಂಕಟೇಶ್ ಅಲಿಯಾಸ್ ಅಗಸ್ತ್ಯ. ಒನ್ಸ್ ಅಗೇನ್ ಹ್ಯಾಪಿ ಗಣೇಶ ಚತುರ್ಥಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಬಾಯ್ ಗೈಸ್.